ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿ ಮೆರವಣಿಗೆಗೆ ಹೊಸ ಅತಿಥಿಯಾಗಿ ಏಕಲವ್ಯ ಆನೆ ಬಂದಿರತಕ್ಕಂಥದ್ದು. ಹೀಗಾಗಿ ಮೈಸೂರಿನ ವಾತಾವರಣಕ್ಕೆ ಹೊಂದಿಕೊಂಡು ಏಕಲವ್ಯ ಆನೆ ಸಾಕಷ್ಟು ದಿನಗಳಿಂದಲೂ ಕೂಡ ಈಗಾಗಲೇ ಏನು ದಸರಾದ ಮೆರವಣಿಗೆಯ ತಾಲೀಮಿನಲ್ಲಿ ಭಾಗಿಯಾಗ್ತಾ ಇದ್ದಾನೆ. ಪ್ರತಿನಿತ್ಯದ ಏನು ತಾಲೀಮ್ಗಳಿದೆ ಅವೆಲ್ಲ ತಾಲೀಮಿನಲ್ಲೂ ಕೂಡ ಈ ಒಂದು ಏನು ಹೊಸ ಆನೆ ಆಗಿರುವಂತಹ ಏಕಲವ್ಯ ಆನೆ ಏನು ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಭವಿಷ್ಯದ ಅಂಬಾರಿ ಬರುವಂತಹ ಅಂಬಾರಿ ಹೊರತಾನೆ ಎನ್ನುವಂತಹ ನಿರೀಕ್ಷೆಯನ್ನು ಭರವಸೆಯನ್ನು ಈ ಒಂದು ಆನೆ ಮೇಲೆ ಇಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಈ ಒಂದು ಏಕಲವ್ಯ ಆನೆ. ಯಾಕಂದರೆ ಈ ಹಿಂದೆ ಒಂದು ಜಂಬೂ ಸವಾರಿ ಮೆರವಣಿಗೆಯನ್ನು ಸಾಕಷ್ಟು ಸಕ್ಸಸ್ಫುಲ್ಲಾಗಿ ನಿರ್ವಹಣೆ ಮಾಡಿದಂತಹ ಅರ್ಜುನ ಈ ಒಂದು ದಸರಾ ವಿಚಾರದಲ್ಲಿ ಯಾವಾಗಲೂ ಅಜರಾಮರ. ಹೀಗಾಗಿ ಅರ್ಜುನನ ಸ್ಥಾನವನ್ನು ತುಂಬುವಂತಹ ಇರುವಂತಹ ಏಕೈಕ ಆನೆ ಅಂದರೆ ಇದು ಏಕಲವ್ಯ ಆನೆ ಎನ್ನುವಂಥದ್ದು ಕೂಡ ಏನು ಪ್ರಾಣಿ ತಜ್ಞರ ಹಾಗೂ ಏನು ಈ ಒಂದು ಅರಣ್ಯ ಇಲಾಖೆಯವರ ಮಾತಾಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಏಕಲವ್ಯ ಆನೆಯನ್ನು 2022ರಲ್ಲಿ ಏನು ಮೂಡಿಗೆರೆ ಅರಣ್ಯ ಪ್ರದೇಶದಲ್ಲಿ ಸೆರೆಯನ್ನು ಹಿಡಿಯಲಾಗುತ್ತೆ. ಅಥವಾ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಹಳ್ಳಿಗಳಿಗೆ ನುಗ್ಗಿ ಸಾಕಷ್ಟು ಕಾಫಿ ತೋಟಗಳಲ್ಲಿ ದಾಂಧಲೆ ಮಾಡಿದ ಪುಂಡಾನೆ ಎನ್ನುವಂತಹ ಒಂದು ಹೆಸರು ಕೂಡ ಇತ್ತು. ಆದರೆ 2022 ನಂತರ ಅರಣ್ಯ ಪ್ರದೇಶದಿಂದ ಸೆರೆ ಹಿಡಿದದ್ದನ್ನು ಏನು ಮೊದಲನೇ ಬಾರಿಗೆ ಈ ಒಂದು ದಸರಾಗೆ ಕರ್ಕೊಂಡು ಬರಲಾಗುತ್ತೆ. ಮತ್ತಿಗೂಡು ಅರಣ್ಯ ಪ್ರದೇಶದಲ್ಲಿ ಈ ಒಂದು ಕ್ಯಾಂಪ್ನಲ್ಲಿ ಈ ಒಂದು ಆನೆಯನ್ನು ಪಳಗಿಸಿರ್ತಕ್ಕಂಥದ್ದು. ಮಾವುತರಾದಂಥ ಹಿದಾಯತ್ ಹಾಗೂ ಕಾವಾಡಿಯಾದಂಥ ಸುಜಾನ್ ಈ ಒಂದು ಆನೆಯನ್ನು ಮೇಂಟೈನನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಗಂಡು ಆನೆ 39 ವರ್ಷದ ಆನೆ. ಹೀಗಾಗಿ ಎತ್ತರ 2.88 ಮೀಟರ್, 4000ದಿಂದ 4200ಕ್ಕೂ ಹೆಚ್ಚು kg ತೂಕವನ್ನು ಹೊಂದಿದೆ. ಈ ಒಂದು ಮತ್ತಿಗೂಡು ಆನೆ ಶಿಬಿರದಲ್ಲಿ ಇದನ್ನು ಪಳಗಿಸಲಾಗಿದೆ. ಭವಿಷ್ಯದ ಜಂಬೂ ಸವಾರಿಯನ್ನು ಬರುವಂತಹ ಆನೆ ಆಗುವಂತಹ ಎಲ್ಲ ಮುಖಲಕ್ಷಣಗಳು ಇರ್ತಕ್ಕಂಥದ್ದು. ಈ ಎದೆ ಚೆಹರೆ ಇರ್ಬೋದು ಅಥವಾ ಹಣೆ ಚೆಹರೆ ಇರ್ಬೋದು. ಹೀಗಾಗಿ ಏನು ಭವ್ಯವಾಗಿ ಕಾಣುವಂತಹ ದಂತಗಳಿರ್ಬೋದು, ಇವೆಲ್ಲ ರೀತಿಯಂತಹ ಮೈಕಟ್ಟನ್ನು ಈ ಒಂದು ಏಕಲವ್ಯ ಆನೆ ಹೊಂದಿದೆ ಅಂತಕ್ಕಂಥದ್ದು ಸಾಕಷ್ಟು ಖುಷಿಯ ವಿಚಾರ ಆಗಿದೆ. ಹೀಗಾಗಿ ಏನು ಈ ಒಂದು ದಸರಾ ಸಂದರ್ಭದಲ್ಲಿ ಅಥವಾ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಸಾಕಷ್ಟು ದಾಖಲೆಯನ್ನು ಮಾಡಿದಂತಹ ಅರ್ಜುನ ಏನಿದ್ದಾನೆ, ಈ ಒಂದು ಅರ್ಜುನನ ಸ್ಥಾನವನ್ನು ತುಂಬುವಂತಹ ಏಕೈಕ ಆನೆ ಅಂತಂದರೆ ಈ ಒಂದು ಏಕಲವ್ಯ ಆನೆ ಅಂತಕ್ಕಂಥದ್ದು ಇದೆ. ಹೀಗಾಗಿ ಮುಂದಿನ ಭವಿಷ್ಯದಲ್ಲಿ ಈ ಒಂದು ಆನೆ ಏನು ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯ ಅಂಬಾರಿ ಬರುವಂತಹ ಎಲ್ಲ ಲಕ್ಷಣಗಳಿರ್ತಕ್ಕಂಥದ್ದು. ಹೀಗಾಗಿ ಇದೊಂದು ಭರವಸೆಯ ಆನೆ ಆಗಿರ್ತಕ್ಕಂಥದ್ದು. ಅರಣ್ಯ ಇಲಾಖೆಗೆ ಇದೊಂದು ದೊಡ್ಡ ಮಟ್ಟದ ಅಸೆಟ್ ಅಂತ ಹೇಳೋದು ಕೂಡ ತಪ್ಪಾಗಿಲ್ಲ. ಹೀಗಾಗಿ ಮೂಡಿಗೆರೆಯಲ್ಲಿ ಏನು ಸೆರೆ ಹಿಡಿದಂತಹ ಆನೆ ಈ ಬಾರಿ ಮೊದಲ ದಸರೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಆದರೆ ಇದರ ಒಂದು ವಿಶಿಷ್ಟ ಗುಣ ಅಂತಂದರೆ ಯಾವುದೇ ಲಾರಿ, ಯಾವುದೇ ಜೀಪು ಅಥವಾ ಯಾವುದೇ ಪಟಾಕಿಗಳಿಗೂ ಕೂಡ ಅಂಜೋದಿಲ್ಲ. ಹೀಗಾಗಿ ಧೈರ್ಯವಾಗಿ ನಗರ ಪ್ರದೇಶಕ್ಕೆ ಹೊಂದ್ಕೊಂಡಿರ್ತಾನೆ. ಹೀಗಾಗಿ ಮುಂದಿನ ಭವಿಷ್ಯದಲ್ಲಿ ಜಂಬೂ ಸವಾರಿನ ಹೊರೆಯುವಂತಹ ಆನೆ ಏಕಲವ್ಯ ಆನೆ ಅಂತ ಹೇಳೋದು ಕೂಡ ತಪ್ಪಾಗಿಲ್ಲ. ಕ್ಯಾಮರಾಮನ್ ಸತೀಶ್ ಜೊತೆ ಯಶಸ್ ಮತ್ತು ನ್ಯೂಸ್ ಕನ್ನಡ, ಮೈಸೂರು.